ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. RCB ಮಹಿಳಾ ತಂಡ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮತ್ತೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಇದು ಸುಮ್ಮನೆ ಅದೃಷ್ಟಕ್ಕೆ ಬಂದಿರೋ ಗೆಲುವಲ್ಲ, ಇದು ಪಕ್ಕಾ ಪ್ಲಾನಿಂಗ್, ಟೆಂಪರಮೆಂಟ್ ಮತ್ತು ಎಕ್ಸಿಕ್ಯೂಷನ್. ಒಂದ್ಸಲ ಕಪ್ ಗೆಲ್ಲೋದು ಇಂಥ ಕಾಂಪಿಟೇಟಿವ್ ಟೂರ್ನಮೆಂಟ್ ನಲ್ಲಿ, ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಇರೋ ಟೂರ್ನಮೆಂಟ್ ನಲ್ಲಿ ಎಷ್ಟು ಕಷ್ಟ ಅನ್ನೋದು, ಎಂಥ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ರೂ ಎಷ್ಟು ಕಷ್ಟ ಅನ್ನೋದು ಎಲ್ಲೆಲ್ಲೋ ಕೇಳಬೇಕು ಅಂತಿಲ್ಲ. ವಿರಾಟ್ ಕೊಹ್ಲಿ ಅವರು ಕೇಳಿದ್ರೆ ಹೇಳ್ತಾರೆ. RCBಯ ಪುರುಷ ಟೀಮ್ ನ ಅಭಿಮಾನಿಗಳಿಗೆ ಗೊತ್ತು, ಆದ್ರೆ RCB ಲೇಡೀಸ್ ಈಗ ಮತ್ತೊಮ್ಮೆ ಮಾಡಿ ತೋರಿಸಿದ್ದಾರೆ. ಗೆಲುವು ಆಕ್ಸಿಡೆಂಟ್ ಅಲ್ಲ, ಅದು ನಮ್ಮ ತಾಕತ್ತು ಅಂತ. ಹಾಗಿದ್ರೆ ಸ್ನೇಹಿತರೆ, RCB ಗೆದ್ದಿದ್ದು ಹೇಗೆ? ಲೇಡಿ ABD ಅಂತ ಕರ್ಸ್ಕೊಳ್ತಾ ಇದ್ದ ಪೆರ್ರಿ ಇಲ್ಲದೆ ಹೋದ್ರು ಕೂಡ ಕಪ್ ಹೇಗೆ ಬಂತು? ಫೈನಲ್ ನಲ್ಲಿ 200ಕ್ಕೂ ಅಧಿಕ ರನ್ ಚೇಸ್ ಮಾಡಿದ್ದು ಹೇಗೆ? ಸ್ಮೃತಿ ಮಂದಾನ ಏನ್ ಮಾಡಿದ್ರು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಿಸ್ಟರಿ ಕ್ರಿಯೇಟ್ ಮಾಡಿದ ಬೆಂಗಳೂರು ಕ್ವೀನ್ಸ್. ಸ್ನೇಹಿತರೆ, ಎದುರಾಳಿ ಡೆಲ್ಲಿ ಕ್ಯಾಪಿಟಲ್ಸ್ ಕೊಟ್ಟಿದ್ದು ಬರೋಬ್ಬರಿ 204 ರನ್ಗಳ ಟಾರ್ಗೆಟ್ ಅನ್ನ. ಫೈನಲ್ ಮ್ಯಾಚ್ ನ ಪ್ರೆಷರ್ ನಲ್ಲಿ ಇಷ್ಟು ದೊಡ್ಡ ಟೋಟಲ್ ಅನ್ನ ಚೇಸ್ ಮಾಡೋದು ಅಂದ್ರೆ ಅದು ಕೇವಲ ಬ್ಯಾಟಿಂಗ್ ಸ್ಕಿಲ್ ಇದ್ರೆ ಸಾಲಲ್ಲ. ಅಲ್ಲಿ ಬೇಕಾಗಿರೋದು ಉಕ್ಕಿನಂತಹ ಮೆಂಟಲ್ ಟಫ್ನೆಸ್ ಮತ್ತು ಉತ್ಸಾಹ. ವಿಮೆನ್ಸ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಫೈನಲ್ ಮ್ಯಾಚ್ ನಲ್ಲಿ 204 ರನ್ ಚೇಸ್ ಮಾಡಿ ಗೆದ್ದಿದ್ದು ಇದೇ ಫಸ್ಟ್ ಟೈಮ್. ಅದಕ್ಕೆ ಇದು ಹಿಸ್ಟ್ರಿ. ಈ ಸೀಸನ್ ನಮಗೆ ಏನ್ ತೋರಿಸ್ಕೊಟ್ಟಿದೆ ಅಂತ ಹೇಳಿದ್ರೆ, RCBಯ ಸಿಸ್ಟಮ್ ಪೇಪರ್ ಮೇಲೆ ಮಾತ್ರ ಸ್ಟ್ರಾಂಗ್ ಅಲ್ಲ, ಮೈದಾನದ ಪ್ರೆಷರ್ ನಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದೆ. ಮುಖ್ಯ ಕಾರಣ ಪವರ್ ಪ್ಲೇ ನಲ್ಲಿ ಎದುರಾಳಿಯನ್ನ ಕಟ್ ಹಾಕಿದ್ದು. ಕೂಲ್ ಅಂಡ್ ಕಾಮ್ ಕ್ಯಾಪ್ಟನ್ಸಿ, ಕೊನೆ ಕ್ಷಣದವರೆಗೂ ಬಿಟ್ಟು ಕೊಡದ ಫಿಯರ್ಲೆಸ್ ಫಿನಿಶಿಂಗ್. ಮೊದಲು ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡೋಣ. ಸ್ಮೃತಿ ಮಂದಾನ, ಲೀಡ್ ಫ್ರಮ್ ದಿ ಫ್ರಂಟ್ ಆಟಿಟ್ಯೂಡ್. ಒಂದು ಟೀಮ್ ಗೆಲ್ಲಬೇಕು ಅಂದ್ರೆ ಆ ಟೀಮ್ ನ ಕ್ಯಾಪ್ಟನ್ ಕೇವಲ ಬಾಯಿ ಮಾತಲ್ಲಿ ಲೀಡರ್ ಆಗಿರಬಾರದು, ಆಟದಲ್ಲೂ ಕೂಡ ಲೀಡರ್ ಆಗಿರಬೇಕು. ಸ್ಮೃತಿ ಮಂದಾನ ಅದನ್ನ ಮಾಡಿ ತೋರಿಸಿದ್ರು. ಈ ಬಾರಿಯ WPL ನಲ್ಲಿ ಸ್ಮೃತಿ ಮಂದಾನ ಕೇವಲ 9 ಇನ್ನಿಂಗ್ಸ್ ಅಲ್ಲಿ 153.25 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿ ಬರೋಬ್ಬರಿ 377 ರನ್ ಕಲೆ ಹಾಕುವ ಮೂಲಕ ಆರೆಂಜ್ ಕ್ಯಾಪ್ ಹೋಲ್ಡರ್ 53.85 ಆವರೇಜ್ ನಲ್ಲಿ ರನ್ ಸೇರಿಸಿದ್ದಾರೆ. WPL ಇತಿಹಾಸದಲ್ಲೇ ಒಂದೇ ಸೀಸನ್ ನಲ್ಲಿ 2ನೇ ಅತಿ ಹೆಚ್ಚು ರನ್ ಗಳಿಸಿದ ಪ್ಲೇಯರ್ ಆಗಿದ್ದಾರೆ. ಜೊತೆಗೆ ಸ್ನೇಹಿತರೆ, ಯಾವಾಗೆಲ್ಲ ಪ್ರೆಷರ್ ಇತ್ತು, ಯಾವಾಗೆಲ್ಲ ಟೀಮ್ಗೆ ರನ್ ಅವಶ್ಯಕತೆ ಇತ್ತು, ಯಾವಾಗೆಲ್ಲ ಕ್ಯಾಪ್ಟನ್ ನಿಂತು ಟೀಮನ್ನ ಮುನ್ನಡೆಸಬೇಕಾಗಿತ್ತು, ಅವಾಗೆಲ್ಲ ಸ್ಮೃತಿ ಆಡ್ ತೋರಿಸಿದ್ದಾರೆ. ಪ್ರಬುದ್ಧತೆಯನ್ನ ಮೆರೆದಿದ್ದಾರೆ. ಮೈದಾನದಲ್ಲಿ ಫೀಲ್ಡರ್ ಗಳನ್ನ ನಿಲ್ಲಿಸೋ ರೀತಿ ಅಥವಾ ಎದುರಾಳಿ ಟೀಮ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಿದೆ ಅನ್ನುವಾಗ ಬೌಲಿಂಗ್ ಚೇಂಜ್ ಮಾಡಿ ಬ್ರೇಕ್ ಮಾಡೋ ಟೈಮಿಂಗ್ ಇರಬಹುದು, ಎಫೆಕ್ಟಿವ್ ಆಗಿ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿದ್ದಾರೆ. ಇನ್ನು ಫೈನಲ್ ಮ್ಯಾಚ್ ನಲ್ಲಂತೂ ಆರಂಭದಲ್ಲಿ ವಿಕೆಟ್ ಬಿದ್ದಾಗ ಸ್ಮೃತಿ ಆಡಿದ ಆ ಆಂಕರಿಂಗ್ ರೋಲ್ ಇದೆಯಲ್ಲ, ಅದು ಮಾಸ್ಟರ್ ಕ್ಲಾಸ್. ರಿಕ್ವೈರ್ಡ್ ರನ್ ರೇಟ್ ಏರೋಕ್ ಬಿಡ್ಲಿಲ್ಲ, ವಿಕೆಟ್ ಕೂಡ ಒಪ್ಪಿಸ್ಲಿಲ್ಲ. ಅವರ ಕ್ಯಾಪ್ಟನ್ಸಿಯಲ್ಲಿ ಕಾಣಿಸಿದ್ದು ಅಗ್ರೆಷನ್ ಅಲ್ಲ, ಅಲ್ಲಿ ಕಾಮ್ ಅಥಾರಿಟಿ ಇತ್ತು. ಆದ್ರೆ RCB ಗೆಲುವಿನ ಅಸಲಿ ಗುಟ್ಟಿರೋದು ಬರೀ ಬ್ಯಾಟಿಂಗ್ ನಲ್ಲಿ ಮಾತ್ರ ಅಲ್ಲ, ಬೌಲಿಂಗ್ ಕೂಡ. ಅದರಲ್ಲೂ ಆ ಮೊದಲ 6 ಓವರ್ಗಳಲ್ಲಿ ಪವರ್ ಪ್ಲೇಯಲ್ಲಿ RCBನೇ ಬಾಸ್. T20 ಕ್ರಿಕೆಟ್ ನಲ್ಲಿ ಒಂದು ಮಾತಿದೆ, ಯಾರು ಪವರ್ ಪ್ಲೇ ಗೆಲ್ತಾರೋ ಅವರು ಅರ್ಧ ಮ್ಯಾಚ್ ಗೆದ್ದ ಹಾಗೆ ಅಂತ. RCB ಈ ಸೀಸನ್ ನಲ್ಲಿ ಅದನ್ನೇ ಮಾಡ್ತು. ಅಂಕಿಅಂಶಗಳನ್ನ ನೋಡಿದ್ರೆ ಬೆರಗಾಗ್ತೀರಾ. ಇಡೀ ಟೂರ್ನಮೆಂಟ್ ನಲ್ಲಿ ಪವರ್ ಪ್ಲೇ ನಲ್ಲಿ ಅಂದ್ರೆ ಮೊದಲ 1 ರಿಂದ 6 ಓವರ್ಗಳ ವಿಚಾರಕ್ಕೆ ಬಂದಾಗ ಇಡೀ ಟೂರ್ನಮೆಂಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದ ಟೀಮ್ ಯಾವ್ದು ಗೊತ್ತಾ? ಅದು RCB. ಯಾವಾಗ ನೀವು ಮೊದಲ 3-4 ಓವರ್ಗಳಲ್ಲಿ ಎದುರಾಳಿಯ ಪ್ರಮುಖ ವಿಕೆಟ್ ತೆಗಿತಿರೋ ಆವಾಗ ಎದುರಾಳಿ ಟೀಮ್ ಅಟ್ಯಾಕಿಂಗ್ ಮೋಡ್ ನಿಂದ ರೀಬಿಲ್ಡ್ ಮೋಡ್ಗೆ ಹೋಗ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಮಿಡಲ್ ಓವರ್ಗಳಲ್ಲಿ ಬೌಂಡರಿಗಳು ಬರೋದು ಕಮ್ಮಿ ಆಗುತ್ತೆ. 180 ಆಗಬೇಕಾಗಿದ್ದ ಸ್ಕೋರ್ 150-160 ನಿಂತ್ಕೊಂಡು ಹೋಗ್ಬಿಡುತ್ತೆ. ಇದೇ RCBಯ ಟ್ಯಾಕ್ಟಿಕಲ್ ಗೆಲುವು ಸ್ನೇಹಿತರೆ. ಇನ್ನು ಸ್ನೇಹಿತರೆ, WPL ನಲ್ಲಿ ನಮ್ಮ ಆಟಗಾರ್ತಿಯರ ಆಟದ ಸೊಬಗನ್ನ ನೋಡಿದ್ರೆ, ಈಗ ಕಾಶ್ಮೀರದ ಸೌಂದರ್ಯ ನೋಡೋಕೆ 7 Sands ಟೂರಿಸಂ ಒಂದು ಬೆಸ್ಟ್ ಪ್ಯಾಕೇಜ್ ತಗೊಂಡಿದೆ ನೋಡಿ. ಏಪ್ರಿಲ್ 2ಕ್ಕೆ ಹೊರಡೋ ದಿನ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು ನೀವು. ಬನ್ನಿ ಈಗ ಮುಂದುವರಿಯೋಣ. ಟ್ಯಾಕ್ಟಿಕಲ್ ಮಾಸ್ಟರ್ ಕ್ಲಾಸ್, ವಿಕೆಟ್ ಬೀಳಿಸೋ ತಂತ್ರ. ಎಸ್ ಸ್ನೇಹಿತರೆ, RCB ಮಾಡಿದ್ದು ಕೇವಲ ವಿಕೆಟ್ ತೆಗೆಯೋದು ಮಾತ್ರ ಅಲ್ಲ, ಉಸಿರುಗಟ್ಟಿಸೋ ಟೆಕ್ನಿಕ್. ಇದನ್ನ ಡಾಟ್ ಬಾಲ್ ಪ್ರೆಷರ್ ಅಂತ ಕರೆಯೋದು. ಯಾವಾಗ ಎದುರಾಳಿ ಬ್ಯಾಟರ್ಗೆ ಬಾಲ್ ಮುಟ್ಟೋಕ್ಕಾಗಲ್ವೋ ಆಗ ಪ್ರೆಷರ್ ಬಿಲ್ಡ್ ಆಗುತ್ತಲ್ಲ, ಅಲ್ಲಿಗೆ ಅರ್ಲಿ ಬ್ರೇಕ್ ಥ್ರೂ ಸಿಗೋಕ್ ಶುರುವಾಗ್ತವೆ. ಟಾಪ್ ಆರ್ಡರ್ ಕುಸಿದ್ರೆ ನಂತರ ಬರೋ ಸ್ಪಿನ್ನರ್ ಗಳಿಗೆ ಅಟ್ಯಾಕ್ ಮಾಡೋಕೆ ಈಸಿ ಆಗುತ್ತೆ. ಇನ್ನೊಂದ್ ಕಡೆ ಶ್ರೇಯಾಂಕ ಪಾಟೀಲ್ ಇವರು ಸ್ಪಿನ್ನರ್ ಆದ್ರೂ ಕೂಡ ಇವರ ಹತ್ರ ಇರೋ ಅಸ್ತ್ರ ಡ್ರಿಫ್ಟ್ ಮಾಡೋದು ಮತ್ತು ಪೇಸ್ ಚೇಂಜ್. ಬ್ಯಾಟರ್ ಟೈಮಿಂಗ್ ಹಾಳು ಮಾಡೋದ್ರಲ್ಲಿ ಇವರು ಎತ್ತಿದ ಕೈ. ಇದರಿಂದ ಏನಾಯ್ತು, ಎದುರಾಳಿ ತಂಡಕ್ಕೆ ಸಿಂಗಲ್ಸ್ ಓಡೋದು ಬಿಟ್ರೆ ಜಾಸ್ತಿ ಆಪ್ಷನ್ ಕೊಡ್ಲಿಲ್ಲ. ಯಾವಾಗ ಬೌಂಡ್ರಿ ಬರಲು T20 ಮ್ಯಾಚ್ ನಲ್ಲಿ, ಆಗ ಬ್ಯಾಟರ್ ಆ ಪ್ರೆಷರ್ಗೆ ಬಂದು ಸ್ಕೋರ್ ಮಾಡಲೇಬೇಕು, ಆಕ್ಸಿಲೇಟರ್ ಒತ್ತಲೇಬೇಕು ಅಂತ ಹೇಳಿ ಹೊಡೆಯಕ್ಕೆ ಹೋಗಿ ವಿಕೆಟ್ ಒಪ್ಪಿಸ್ತಾರೆ. RCB ಇಲ್ಲಿ ಡಿಫೆಂಡ್ ಮಾಡಿದ್ದು ರನ್ಗಳನ್ನು ಮಾತ್ರ ಅಲ್ಲ, ಅವರು ಡಿಫೆಂಡ್ ಮಾಡಿದ್ದು ಮ್ಯಾಚ್ ನ ಫೇಸ್ಗಳನ್ನ. ಇಡೀ ಮ್ಯಾಚ್ ನ ಹಲವು ಫೇಸಸ್ ಅಲ್ಲಿ ಡಿವೈಡ್ ಮಾಡಿಕೊಂಡು ಒಂದೊಂದು ಫೇಸ್ ನ ಕೂಡ ನಾವು ಗೆಲ್ಲಬೇಕು ಅಂತ ತಕ್ಕಂತ ಸ್ಟ್ರಾಟಜಿ ಮಾಡಿಕೊಂಡು ಗೆಲ್ತಾ ಬಂದ್ರು. ಪೆರ್ರಿ ಇಲ್ವಾ, ಡೋಂಟ್ ವರಿ, ನಾದಿನ್ ಇದಾರೆ. ಈ ಸೀಸನ್ ನ ಮತ್ತೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನಾದಿನ್ ಡಿ ಕ್ಲಾರ್ಕ್.
ಎಲಿಸ್ ಪೆರಿ ಟೀಮ್ ನಲ್ಲಿ ಇಲ್ಲ ಅಂದಾಗ RCB ಫ್ಯಾನ್ಸ್ಗೆ ಬೇಜಾರಾಗಿತ್ತು. ಪೆರ್ರಿ ಒಂಥರ RCBಯ ಬೆನ್ನೆಲುಬು. ಕೆಲವರು ಲೇಡಿ ABD ಅಂತ ಕರೀತಾ ಇದ್ರು, ಕೆಲವರ ಪಾಲಿಗೆ ಕ್ರಶ್ ಇವರು. ಆದ್ರೆ ಆ ಜಾಗಕ್ಕೆ ಬಂದ ನದೀನ್ ನಾನಿದ್ದೀನಿ ಅಂತ ಗರ್ಜಿಸಿದ್ರು. ಓಪನಿಂಗ್ ಮ್ಯಾಚ್ ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಟೀಮ್ ಕಷ್ಟದಲ್ಲಿದ್ದಾಗ 44 ಬಾಲ್ಸ್ ಅಲ್ಲಿ 63 ರನ್ ಹೊಡೆದ್ರು. ಬೌಲಿಂಗ್ ನಲ್ಲೂ ಕೂಡ ಅಷ್ಟೇ ಇಂಪ್ಯಾಕ್ಟ್ ಮಾಡಿದ್ರು. ಇಡೀ ಟೂರ್ನಿಯಲ್ಲಿ 16 ವಿಕೆಟ್ ಎತ್ತಿ ಪರ್ಪಲ್ ಕ್ಯಾಪ್ ನ 3ನೇ ಕಂಟೆಂಡರ್ ಆಗಿದ್ರು. ಅದಕ್ಕೆ ಅವ್ರನ್ನ ಜನ ಎಕ್ಸ್ ಫ್ಯಾಕ್ಟರ್ ಅಂತ ಕರೆದ್ರು. ಲೋವರ್ ಆರ್ಡರ್ ನಲ್ಲಿ ಬಂದು ಸರಿಯಾಗಿ ಚಚ್ಚಿ ಬಿಡ್ತಾರೆ. ಡೆತ್ ಓವರ್ಗಳಲ್ಲಿ ಸೀಮ್ ಬೌಲಿಂಗ್ ಮಾಡ್ತಾರೆ. ಒಂದೇ ಒಂದು ಸ್ಪೆಲ್ ಅಥವಾ ಒಂದೇ ಒಂದು ಕ್ಯಾಮಿಯೋ ಮೂಲಕ ಮ್ಯಾಚ್ ಮೊಮೆಂಟಮ್ ಚೇಂಜ್ ಮಾಡೋ ಎಬಿಲಿಟಿ ಇವರಿಗಿದೆ. ಪೆರ್ರಿ ಕೊರತೆಯನ್ನ ಇವರು ಅದ್ಭುತವಾಗಿ ನೀಗಿಸಿದ್ರು. ಇನ್ನು ಬೇರೆ ಟೀಮ್ಸ್ ಒಬ್ಬಿಬ್ಬರು ಸ್ಟಾರ್ ಗಳ ಮೇಲೆ ಡಿಪೆಂಡ್ ಆಗಿದ್ರೆ RCB ಹಾಗಿರ್ಲಿಲ್ಲ. ಡಿಫರೆಂಟ್ ಗೇಮ್ಸ್, ಡಿಫರೆಂಟ್ ಹೀರೋಸ್ ಇಲ್ಲಿ. ಲಾರೆನ್ ಬೆಲ್ ಇರ್ಬೋದು ಅಥವಾ ಸಯಾಲಿ ಸದ್ಘರೆ ಇರ್ಬೋದು. ಟೀಮ್ಗೆ ಬೇಕಾದಾಗ ನಿರ್ಣಾಯಕ ಟೈಮ್ ನಲ್ಲಿ ಕೈ ಜೋಡಿಸಿದ್ದಾರೆ. ನಾವು ಬರೀ 50-100 ಹೊಡೆದವ್ರ ಬಗ್ಗೆ ಮಾತಾಡ್ತೀವಿ, ಆದ್ರೆ ಲೋವರ್ ಆರ್ಡರ್ ಬ್ಯಾಟರ್ಗಳು ಬಂದು ಹೊಡೆಯೋ ಆ 10-15 ರನ್ನ ಪಂಚ್ ಇದೆಯಲ್ಲ ಕಮ್ಮಿ ಬಾಲ್ ನಲ್ಲಿ, ಅದು ಜಾಸ್ತಿ ನ್ಯೂಸ್ ಆಗಲ್ಲ, ಆದ್ರೆ ರಿಸಲ್ಟ್ ಅನ್ನ ಚೇಂಜ್ ಮಾಡೋದೇ ಆ ಇನ್ನಿಂಗ್ಸ್ ಗಳು. ಸೊ ರಿಚಾ ಘೋಷ್ ಅವರ ಫಿನಿಶಿಂಗ್ ಟಚ್ ಇರ್ಬೋದು, ಬೌಲರ್ಗಳು ಲಾಸ್ಟಿಗೆ ಬಂದು ಕಲೆ ಹಾಕೋ ಒಂದು ಕೆಲವಷ್ಟು ರನ್ ಇರ್ಬೋದು, ಇದೆಲ್ಲ ಸೇರಿ ಇಂಡಿವಿಜುವಲ್ಸ್ ಮಾತ್ರ ಅಲ್ಲ, ಇಡೀ ಸ್ಕ್ವಾಡ್ ಸೇರಿದಾಗ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದಾಗ ಮ್ಯಾಚ್ ಗೆಲ್ಲುತ್ತೆ ಅನ್ನೋದಕ್ಕೆ RCB ಬೆಸ್ಟ್ ಎಕ್ಸಾಂಪಲ್ ಆಯ್ತು. ಇನ್ನು ಸ್ನೇಹಿತರೆ ಫೈನಲ್ಲೇ ನೋಡೋಣ ಸ್ವಲ್ಪ ಡೀಟೇಲ್ ಆಗಿ. ಡೆಲ್ಲಿ ಆಡಿದ ಆಟ ನೋಡಿದಾಗ 220 ದಾಟೋ ಲಕ್ಷಣ ಇತ್ತು. ಆದ್ರೆ ಮಿಡಲ್ ಓವರ್ಗಳಲ್ಲಿ RCB ಸ್ವಲ್ಪ ಕಂಟ್ರೋಲ್ ಅನ್ನ ಸಾಧಿಸೋಕೆ ಪ್ರಯತ್ನ ಪಡ್ತು, ಒಂಚೂರು ರನ್ಗಳನ್ನ ಅಲ್ಲಿ ಅವಾಯ್ಡ್ ಮಾಡ್ತು. ನೆಕ್ಸ್ಟ್ ಚೇಸಿಂಗ್ ಶುರು ಮಾಡಿದ RCBಗೆ ಆರಂಭದಲ್ಲೇ ಪೆಟ್ಟು ಬಿತ್ತಲ್ವಾ. ಗ್ರೇಸ್ ಹ್ಯಾರಿಸ್ ಬೇಗನೆ ಔಟ್ ಆದ್ರು. ಅವಾಗಂತೂ ಎಲ್ಲರೂ RCB ಸೋತೆ ಬಿಡ್ತು ಅಂತ, ಇಷ್ಟು ದೊಡ್ಡ ಸ್ಕೋರ್ ಬೇರೆ ಇದೆ ಅಂತ ಹೇಳಿ ಭಯ ಪಟ್ಟಿದ್ರು. ರಿಕ್ವೈರ್ಡ್ ರನ್ ರೇಟ್ ರಾಕೆಟ್ ತರ ಮೇಲಕ್ಕೆ ಹೋಗ್ತಾ ಇತ್ತು. ಆ ಟೈಮ್ ನಲ್ಲಿ ಸ್ಮೃತಿ ಮಂದಾನ ಮತ್ತು ಜಾರ್ಜಿಯಾ ವೋಲ್ ನಿರ್ಣಾಯಕ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಇಬ್ರು ಒಟ್ಟಿಗೆ ಸೇರಿ 165 ರನ್ಸ್ ಕಲೆ ಹಾಕಿದ್ರು. ಇದು WPL ಹಿಸ್ಟ್ರಿಯಲ್ಲಿ ದೊಡ್ಡ ಪಾರ್ಟ್ನರ್ಶಿಪ್. ಮ್ಯಾಚ್ ಬಂತು ಅನ್ನೋ ಖುಷಿಲಿದ್ದಾಗ ಕೊನೆಯಲ್ಲಿ ಒಂದರ ಹಿಂದೆ ಒಂದು ಮತ್ತೆ ವಿಕೆಟ್ ಬಿತ್ತು. ಆಗ ಅಗೈನ್ ಡೆಲ್ಲಿ ಮ್ಯಾಚ್ಗೆ ವಾಪಸ್ ಬಂತು. ಆದ್ರೆ ಫೈನಲಿ RCBಯ ಲೋವರ್ ಆರ್ಡರ್ ಬ್ಯಾಟರ್ಗಳು ಕೂಡ ಎದೆಗುಂದಲಿಲ್ಲ, ಧೈರ್ಯಗಡ್ಲಿಲ್ಲ. ಆಡಿ ಇನ್ನು 2 ಬಾಲ್ ಬಾಕಿ ಇರುವಾಗಲೇ ಗೆಲ್ಲಿಸಿದ್ರು ಟೀಮನ್ನ. ಇಲ್ಲಿ ಸ್ಮೃತಿ ಮಂದಾನ ಆಟ ಕೇವಲ 41 ಬಾಲ್ಗಳಲ್ಲಿ ಅವರು ಸಿಡಿಸಿದ್ದು 87 ರನ್. ಅವರ ಸ್ಟ್ರೈಕ್ ರೇಟ್ 212. ಮ್ಯಾಚ್ ನ ಗತಿಯನ್ನ ಸಂಪೂರ್ಣವಾಗಿ ಬದಲಿಸಿಬಿಟ್ರು ಅವರು. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ RCB ಗೆಲ್ಲೋಕೆ ಕೊನೆಯ ಓವರ್ ನಲ್ಲಿ 10 ರನ್ ಬೇಕಿತ್ತು. ಆಗ ಕ್ರೀಸ್ ಬಂದಿದ್ದು ರಾಧಾ ಯಾದವ್. ಒತ್ತಡದ ನಡುವೆ ಕೂಡ ನಿರಂತರ 2 4 ಬಾರಿಸಿ RCBಗೆ 2ನೇ ಕಪ್ ಅನ್ನ ಗೆಲ್ಲಿಸಿಕೊಡೋದ್ರಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನ ಎಂಡ್ ನಲ್ಲಿ ಅವರು ಪ್ಲೇ ಮಾಡಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು RCB ಹುಡುಗಿಯರು ಹೇಗೆ ಗೆದ್ರು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಇಂಪಾರ್ಟೆಂಟ್ ರೋಲ್ ಯಾರೆಲ್ಲ ನಿಭಾಯಿಸಿದ್ರು ಅಂತ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ? ನಿಮ್ಮ ಬೆಸ್ಟ್ ಮೂಮೆಂಟ್ ಯಾವುದು? RCB ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಕಾಮೆಂಟ್ ಮಾಡಿ ತಿಳಿಸಿ, ಮಿಸ್ ಇಲ್ಲದೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.